ಡಿ ಕೆ ಶಿವಕುಮಾರ್ ಬಂದರೆ ಒಳ್ಳೆಯದು. ಯಾಕೆ ಡಿ ಕೆ ಶಿವಕುಮಾರ್ ಬರ್ಬೇಕು ಅಂತ? ಸ್ವಲ್ಪ ಚೇಂಜ್ ಆಗುತ್ತೆ, ಜನ ಚೇಂಜ್ ಆದರೆ ಸ್ವಲ್ಪ ಇದಾಗುತ್ತೆ, ಮಿನಿಸ್ಟ್ರ್ ಚೇಂಜ್ ಆದರೆ ಸ್ವಲ್ಪ ಒಳ್ಳೆಯದಾಗುತ್ತೆ ಅಂತ. ಒಳ್ಳೆ ಕಾಂಗ್ರೆಸ್ ಅವರೇ ಬರ್ಬೇಕು ಅಂತ ಮತ್ತೆ? ಏನು ಪರವಾಗಿಲ್ಲ, ಕಾಂಗ್ರೆಸ್ ಬಂದರೆ ಏನು, ಜನತಾ ಬಂದರೆ ಏನು. ಕಾಂಗ್ರೆಸ್ ಅವ್ರು ಬಂದರೂ ಚೆನ್ನಾಗಿರುತ್ತೆ. ಲೈಟ್ ಬಿಲ್ ಅದು ಇದು ಸ್ವಲ್ಪ ಫ್ರೀ ಮಾಡಿದ್ದಾರೆ. ಅಂದರೆ ಡಿ ಕೆ ಶಿವಕುಮಾರ್ ಬರ್ಬೇಕು ಅಂತಿದ್ದಾರೆ. ಡಿ ಕೆ ಶಿವಕುಮಾರ್ ಬಂದರೆ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಸಿದ್ದರಾಮಯ್ಯ ಇದ್ದರೆ ಏನು ಇದಿರುತ್ತೆ, ಎಲ್ಲ ಇದಾಗುತ್ತೆ. ಈ ಸಲ ನಾವು ಮಾತಾಡೋಕ್ಕೆ ಬರಲ್ಲ ನಮಗೆ ಕರೆಕ್ಟಾಗಿ. ನಿಮ್ಮ ಹೆಸರು? ಮಂಜುನಾಥ್ ಅಂತ. ಸಿ ಎಮ್ಗೆ ಸರ್, ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಒಂದಾಗಿರೋದ್ರಿಂದ ಇವಾಗ ಕಾಂಗ್ರೆಸ್ಸು ಸಪ್ರೇಟ್ ಇದೆ, ಅದು ಸೇರಿಕೊಂಡಿದೆ ಬಿ ಜೆ ಪಿ ದಳ. ಅದರಿಂದ ಯಾವುದೂ ಹೇಳೋಕ್ಕೆ ಬರ್ತಾಯಿಲ್ಲ ಸರ್, ಇದು ಕಷ್ಟ ಇದೆ. ಬರ್ಬೇಕು ಅಂತ ನಿಮ್ಮ ಅಭಿಪ್ರಾಯ? ಮೋಸ್ಟ್ಲಿ ನಮಗೆ ಮೊದಲಿಂದ ಹಾಂ ಜೆಡಿಎಸ್ ಇಂದ ಕುಮಾರಸ್ವಾಮಿ ಇದ್ದಾರೆ, ಹಾಂ ಬಿಜೆಪಿಯಿಂದ ವಿಜಯೇಂದ್ರ ಇದ್ದಾರೆ, ಹೌದು, ಕಾಂಗ್ರೆಸ್ ಇಂದ ಡಿ ಕೆ ಶಿವಕುಮಾರ್ ನೆಕ್ಸ್ಟ್ 2028 ಹೋದ್ರೆ ಹಾಂ ಹಾಂ ಯಾರು ಬರಬೇಕು? ಮೊದಲಿಂದ ಕಾಂಗ್ರೆಸ್ಸೇ ಇತ್ತು. ನಾವು ನಮ್ಮ ಕಡೆ ಎಲ್ಲ ರಾಮನಗರ ಜಿಲ್ಲೆ ನಮ್ಮದು, ಕಾಂಗ್ರೆಸ್ಗೆ ಓಟ್ ಹಾಕ್ತಾ ಇರೋದು. ಈಗ ಅದೇ ಬಂದರೆ ಮುಂದಕ್ಕೆ ಬಡವರಿಗೆಲ್ಲ ಒಳ್ಳೆಯದಾಗುತ್ತೆ ಅಂತ ನನ್ನ ಅಭಿಪ್ರಾಯ ಸರ್. ಡಿ ಕೆ ಶಿವಕುಮಾರ್ ಬರ್ಬೋದು ಅಂತೀರಾ? ಮೋಸ್ಟ್ಲಿ ಬರ್ಬೋದು, ಅದೇ ಬರ್ತಾರೆ ಅಂತ ನನ್ನ ಅಭಿಪ್ರಾಯ. ಹೌದು ಹೌದು ಹೌದು. ನಿಮ್ಮ ಹೆಸರು ಸರ್? ನಾನು ಚೆನ್ನೈ ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟ್ರು, ನಿಮ್ಮ ಹೆಸರು? ಚೆನ್ನೈಯ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟ್ರು. ಇವು ಬಿ ಜೆ ಪಿಯವ್ರು ಬಂದರೆ ಒಳ್ಳೇದ್ರಿ. ಕಾಂಗ್ರೆಸ್ ಅವ್ರು ನೋಡಿಲ್ವ ಇಷ್ಟು ವರ್ಷದಿಂದ ಮಾಡ್ತಾ ಇರೋದು, ಈಗಿನೂ ಅಧ್ವಾನನೇ ಮಾಡ್ತಾ ಇರೋದು. ಎಲ್ಲ ಗ್ಯಾರಂಟಿ ಕೊಟ್ಟು ಎಲ್ಲ ಲಾಸ್ ಆಗಿದ್ದಾರೆ, ಗೌರ್ಮೆಂಟೇ ಲಾಸ್ ಆಗಿಬಿಟ್ಟಿದೆ, ದುಡ್ಡೇ ಇಲ್ಲ. ಅದಕ್ಕೆ ಬಿ ಜೆ ಪಿನೇ ಬರಬೇಕು ನನ್ನ ತಿಳಿಮಟ್ಟಲ್ಲಿ, ಅಲ್ವಾ? ಬಿ ಜೆ ಪಿನೇ ಬರಬೇಕು. ಇವ್ರ ಕೈಲೆಲ್ಲ ಲಾಸ್ ಮಾಡಿಬಿಟ್ಟು ದುಡ್ಡು ದರೋಡೆ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಇವರೆಲ್ಲ. ಬಿಜೆಪಿ ಯಾರಿದ್ರು ಅಂತ? ವಿಜಯ ರಾಘವೇಂದ್ರ ಇದ್ದಾರಲ್ವ, ವಿಜೇಂದ್ರ ಇದ್ದಾರಲ್ವ, ಅಧ್ಯಕ್ಷರು ಚೆನ್ನಾಗಿ ಕೆಲಸನೂ ಮಾಡ್ತಾಯಿದ್ದಾರೆ ಅವರು, ಅಲ್ವಾ? ರೈತ ಪರವಾಗಿ ಓಡಾಡ್ತಾರೆ, ಎಲ್ಲ ಮಾಡ್ತಾರೆ. ಅವ್ರು ಬರಬೇಕು, ಬಿ ಜೆ ಪಿಯೇ ಬರಬೇಕು. ಒಂದು ಕಡೆ ಯತ್ನಾಳ್ ನನಗೂ ಬೇಕು ಅಂತ. ಯತ್ನಾಳ ಕೊಟ್ಟರೆ ಕರ್ನಾಟಕನ ಅವನನ್ನು ಸುಮ್ಮನೆ ಏನೋ ಹೇಳ್ತಾನಲ್ಲ, ಅದೇನೋ ಯೋಗಿ ಮಾಡ್ತೀನಿ ಅದು ಮಾಡಿ ಇನ್ನೂ ಅಧ್ವಾನ ಮಾಡಿಬಿಟ್ಟು ಹೊಟ್ಟೋಗ್ತಾನೆ. ಯತ್ನಾಳೆಲ್ಲ ಬರಬಾರ್ದು. ಬಿ ಜೆ ಪಿಲಿ ಒಳ್ಳೆ ಸ್ಟ್ಯಾಂಡರ್ಡ್ ಇದ್ದಾರಲ್ರಿ, ಈಗೆಲ್ಲ ಅಧ್ಯಕ್ಷರು ಚೆನ್ನಾಗಿದ್ದಾರೆ, ಕೆಲಸನೂ ಮಾಡ್ತಾರೆ, ಅಂಥವ್ರು ಬರಬೇಕು. ಕುಮಾರಸ್ವಾಮಿ ಅದೇ ಇಬ್ಬರು ಅವ್ರು ನೆಕ್ಸ್ಟು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿನೇ ಬರೋದು. ಅವರು ಕುಮಾರಸ್ವಾಮಿ ಬಂದರೆ ಮುಖ್ಯಮಂತ್ರಿ ಇದ್ದಿದ್ದು ಒಳ್ಳೆಯದೇ ಅಲ್ವಾ? ಚೆನ್ನಾಗಿ ಕೆಲಸ ಮಾಡ್ತಾರೆ ಕುಮಾರಸ್ವಾಮಿ, ಮುಂಚೆನೇ ಮಾಡಿದ್ದಾರೆ, ಈಗಲೂ ಮಾಡ್ತಾರೆ. ಬಂದರೆ ಇಬ್ಬರು ಕೂಡ್ಕೊಂಡೇ ಅವ್ರು ಮಾಡೋದು ಮೋಸ್ಟ್ಲಿ ನಮ್ಮ ತಿಳಿಮಟ್ಟಲ್ಲಿ. ಕಾಂಗ್ರೆಸ್ ಬೇಡ, ಸಾಕಾಯಿತು. ನಾವು ಓಟ್ ಹಾಕಿದ್ದೀವಿ ಕಾಂಗ್ರೆಸ್, ಅವ್ರಿಗೆ ಸಾಕಾಯ್ತು. ನಮ್ಗೆ ಅವ್ರು ಸವಸ ಬೇಡ, ಈಗ ಸಾಕು, ಉದ್ಧಾರ ಮಾಡಿದ್ದು ಸಾಕು. ಇಬ್ಬರು ಕಿತ್ತಾಡ್ಕೊಂಡು ಇವನು ನನಗೆ ಮುಖ್ಯಮಂತ್ರಿ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ 2 ವರ್ಷ ಸಿದ್ದರಾಮಯ್ಯಗೆ ಚಾನ್ಸ್ ಕೊಟ್ಬಿಟ್ರು, ಹಾಗಾದರೆ ಡಿ ಕೆ ಶಿವಕುಮಾರ್ ಚಾನ್ಸ್ ಕೊಡೋದು ಸರ್. ನೋಡಿ, ರೌಡಿಸಮ್, ಡಿ ಕೆ ಶಿವಕುಮಾರ್ ರೌಡಿಸಮ್ ಮಾತು ನೋಡಿದಿರಲ್ಲ, ಮಾತಾಡೋ ಎಲ್ಲ IT ಬಿಡೋರೆಲ್ಲ ಈಗ ಬೈತಾ ಇರೋದು ಕಾಂಗ್ರೆಸ್ ಅವ್ರಿಗೆ. ಈ ಥರ ಎಲ್ಲ ಮಾಡೋಕ್ಕಾಗಲ್ಲ. ಅವ್ರು ಇನ್ನು ಬರೋದು ಇಲ್ಲ ಬಿಡಿ, ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಬರೋಲ್ಲ. ಬಂದರೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿನೇ ಬರೋದು. ನೆಕ್ಸ್ಟ್ CM ಯಾರು ಆಗಬೇಕು ಅಂತ? ಅದೇ ವಿಜೇಂದ್ರ ಅವರೇ ಆಗಬೇಕು, ಇಲ್ಲಾಂದರೆ ಕುಮಾರಸ್ವಾಮಿ ಆಗಬೇಕು. ಇಬ್ಬರಲ್ಲೊಬ್ರು ಯಾರಾದರೂ ಒಳ್ಳೆಯದು. ಓಕೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಚಂದ್ರು. ಬಿ ಜೆ ಪಿಯಿಂದನೇ ವಾಸಿ ಅನಿಸುತ್ತೆ. ಯಾಕೆ ಬಿಜೆಪಿನೇ ಬರಬೇಕು ಅಂತ? ಕೆಲಸಗಳು ಈಸಿಯಾಗಿ ಆಗುತ್ತೆ, ಅದರಿಂದ ಹೇಳ್ತಾ ಇದ್ದೀನಿ. ಹಾಗಾದರೆ ಈಗ ಏನು ಮಾಡಿಲ್ವಾ ಕಾಂಗ್ರೆಸ್ನವರು? ಕಾಂಗ್ರೆಸ್ ಅವರು ಊಟ ಮಾಡ್ತಾ ಇದ್ದಾರೆ, ಬೇರೆ ಊಟ ಸಿಗ್ತಾ ಇಲ್ಲ. ಏನು ಇಷ್ಟ ಆಗಲಿಲ್ಲ ಹಾಗಾದ್ರೆ ಈ ಸಲ? 100% ಇಲ್ಲ ಸರ್. ಈಗ JDS ಇಂದ ಕುಮಾರಸ್ವಾಮಿ ಇದ್ದಾರೆ. ಕುಮಾರಸ್ವಾಮಿ ಓಕೆ, ಬಟ್ ಒಂದೇ ಬರೋಕ್ಕೆ ಚಾನ್ಸ್ ಇಲ್ಲ. ಮೈನ್ ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ಇರೋದ್ರಿಂದ ಬರಬಹುದು, ಬಟ್ ಇರ್ತಾರೋ ಇಲ್ಲೋ ಗೊತ್ತಿಲ್ಲ. ಆ ಸಮಯದಲ್ಲಿ ಹೆಂಗಾಗುತ್ತೆ ಏನು ಹೇಳೋಕ್ಕಾಗಲ್ಲ. ಒಟ್ಟಲ್ಲಿ ಬದಲಾವಣೆ ಆಗ್ತಿದೆ ಅಂತಾರೆ. 100% ಆಗೇ ಆಗುತ್ತೆ ಸರ್. ಬಿ ಜೆ ಪಿ ಬಂದೇ ಬರುತ್ತೆ. ಬಿಜೆಪಿಯಿಂದ ಯಾರು ನಮ್ಮ ಕಾಶ್ ಯಾರಿದ್ದಾರೆ ನಾಯಕ? ಒಂದು ಕಡೆ ಯತ್ನಾಳ್ ನಮ್ಮದು ನಾನಿದ್ದೀನಿ ಅಂತಾರೆ, ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ, ಮತ್ತೆ BJP ಕರ್ಕೋಬೋದು. ಬಂದರೆ ಅವರು CM ಸ್ಥಾನ ನಮಗೂ ಕೊಡಿ ಅಂತ ಕೇಳ್ಬೋದು. ಬಿಟ್ಟರೆ ವಿಜೇಂದ್ರ ಇದ್ದಾರೆ ರಾಜ್ಯಾಧ್ಯಕ್ಷರು.
ಯಾರು ಬರ್ಬೋದು? ವಿಜಯೇಂದ್ರ ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕು ಅನಿಸುತ್ತೆ. ಯತ್ನಾಳ್ ಅವ್ರದ್ದು ಇನ್ನೂ ಪೂರ್ತಿ ಗೊತ್ತಿಲ್ಲ, ನೋಡಬೇಕು. ಇದರಲ್ಲೇ ಇನ್ನೂ ಹಡಬ್ರು ಇದ್ದಾರೆ ಸುಮಾರು ಜನ, ಅವರಲ್ಲಿ ಯಾರಾದರೂ ಬರಬಹುದು ಅಂತ ಅಂದ್ಕೊತೀವಿ. ಸದಾನಂದ ಗೌಡರು ಇದ್ದಾರೆ, ನರೇಂದ್ರ ಆಲ್ರೆಡಿ ಒಂದ್ಸಲ ಆಗಿದ್ದಾರೆ, ಬಟ್ ಪೂರ್ತಿ ಅವಕಾಶ ಸಿಕ್ಕಿಲ್ಲ ಆ ಸಮಯ. ಎಲ್ಲ 1 ವರ್ಷ 1.25 ವರ್ಷ ಏನೋ ಇದ್ದಂಗೆ ನಮಗೆ ಗಮನ. ಪ್ರಕಾಶ್ ಅಂತ ಹೇಳಿ ಸರ್. ಯಾರು ಬಂದರೆ ಒಳ್ಳೆಯವರು. ಡಿ ಕೆ ಶಿವಕುಮಾರೇ ಬರಬೇಕು. ಯಾಕಂದರೆ ಬಿ ಜೆ ಪಿಲಿ ಒಗ್ಗಟ್ಟಿಲ್ಲ, ಬರೀ ಅಡ್ಜಸ್ಟ್ಮೆಂಟು. ಹಳಬರೆಲ್ಲ ಕಳ್ರೆ. ಹೊಸರಿಗೆ ಚಾನ್ಸ್ ಕೊಟ್ಟರೆ ಒಳ್ಳೆಯದು, ಹೊಸರಿಗೆ ಚಾನ್ಸ್ ಕೊಡೋಲ್ಲ ಅಷ್ಟು ಬೇಗ. ಆದ್ದರಿಂದ ಇರೋದ್ರಲ್ಲೇ ಡಿ ಕೆ ಶಿವಕುಮಾರನೇ ಕೊಡಬೇಕು. ವಿಜೇಂದ್ರ ಇದ್ದಾರಲ್ಲ, ಅವ್ರ ತಂದೆ ಅಷ್ಟು ಪ್ರಭಾವಿ ಏನಲ್ಲ ಅವರು. ಈಗ ಡಿ ಕೆ ಶಿವಕುಮಾರ್ ಓಕೆ. ನೀವು ಯಾಕಂದರೆ ಡಿ ಕೆ ಶಿವಕುಮಾರು ಅವನ ಡೆಡಿಕೇಶನ್ನು ಜೀವನದಲ್ಲೂ ನಾನು ಒಂದು ಸಾರಿ ಆದರೂ ಮುಖ್ಯಮಂತ್ರಿ ಆಗಲೇಬೇಕು ಅಂಥೇಳಿ ಸಣ್ಣ ವಯಸ್ಸಿಂದಲೂ ಫೈಟ್ ಮಾಡ್ತಾಯಿದ್ದಾರೆ. ಚಿಕ್ಕ ವಯಸ್ಸಿಂದಲೂ ನನಗೆ ಫ್ರೆಂಡು, ಚಿಕ್ಕ ವಯಸ್ಸಿಂದಲೂ ಫೈಟ್ ಮಾಡ್ತಾಯಿದ್ದಾರೆ. ಇವತ್ತೆಲ್ಲ ನಾಳೆ ಹಾಗೇ ಆಗ್ತಾರೆ, ಅವ್ರು ಸಾಧಿಸ್ತಾರೆ. ದುಡ್ಡಿದೆ ಸಿಕ್ಕಾಬಟ್ಟೆ. ಅಲ್ಲೇ ಮೇಲ್ಗಡೆ ಸೆಂಟ್ರಲಲ್ಲಿ ಹೈಕಮಾಂಡ್ದು ಏನೋ ಸ್ವಲ್ಪ ತಕರಾರು ಇರೋದ್ರಿಂದ ಆಗ್ತಾಯಿಲ್ಲ, ಇಲ್ಲಾಂದರೆ ಇಷ್ಟೊತ್ತಿಗೆ ಆಗ್ತಾರೆ, ಆಗ್ತಿದ್ರು. ನೆಕ್ಸ್ಟ್ ಎಲೆಕ್ಷನ್ಗೆ ಇವರೇ ಬರ್ತಾರೆ ಅಂತೀರಾ? ನೋಡೋಣ, ಅವರೇ ಬೇರೆಯವರು ಇಲ್ಲ ಅಂದರೆ ಅವರೇ ಬರಬೇಕು. ಅಟ್ಲೀಸ್ಟ್ ಬಿ ಜೆ ಪಿನಲ್ಲಿ ಯಾವುದಾದ್ರೂ ಹೊಸ ಮುಖ ಬಂದು ನಮ್ಮ ಅವ್ರು ಯಾರು ಉತ್ತರ ಕರ್ನಾಟಕದಲ್ಲಿದ್ದಾರಲ್ಲ ಹೆಗ್ಡೆ ಅಥವಾ ನಮ್ಮ ಸೂರ್ಯ, ಇಂಥ ಯಂಗ್ಸ್ಟರ್ಸ್ ಯಾರಾದರೂ ಒಳ್ಳೆ ಲೀಡ್ರು ಫ್ರೆಷರ್ಸ್ನ ಕೊಟ್ಟರೆ ಬರೋ ಚಾನ್ಸಸ್ ಇದೆ. ಯತ್ನಾಳ್ಗೆ ಚಾನ್ಸ್ ಇಲ್ಲ, ಯಾಕಂದರೆ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ. ಅದು ಏನೇ ಇರಲಿ, ಯಾವಾಗ ಏನು ಬೇಕಾದರೂ ಆಗ್ಬೋದು ರಾಜಕೀಯದಲ್ಲಿ. ಮತ್ತು ಅಂಥ ಲೀಡ್ರ್ಗಳು ಬಂದಾಗ ಬಿ ಜೆ ಪಿಗೆ ಒಂದು ಮರ್ಯಾದೆ ಇರ್ತದೆ. ಇಲ್ಲ ಅಂದರೆ ನಾವೆಲ್ಲ ಬಿ ಜೆ ಪಿ ಫಾಲೋವರ್ಸೇ. ಆದರೂ ಇಲ್ಲಿರೋರು ಬರೀ ಅಡ್ಜಸ್ಟ್ಮೆಂಟ್ ಮಾಡಿ 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 ಬಿ ಜೆ ಪಿನ ಹಾಳು ಮಾಡಿದ್ರು. ಇಲ್ಲ ಅಂದರೆ ಕರ್ನಾಟಕದಲ್ಲಿ ಬೇರೆ ಪಾರ್ಟಿ ಬರೋಕ್ಕೆ ಸಾಧ್ಯವೇ ಇಲ್ಲ. ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಹಂಗೂ ಇರ್ತಾರೆ ಹಿಂಗೂ ಇರ್ತಾರೆ. ಯಾಕಂದ್ರೆ ಅವ್ರ ಹೆಸರು ಅಲ್ಲಿ ಕೆಡಿಸ್ಕೊಂಡ್ರು ಒಂದು ಸಾರಿ, ಅದು ಅವ್ರ ತಪ್ಪಲ್ಲ, ದೇವೇಗೌಡರು ಮಾಡಿದ ತಪ್ಪು. ಆದ್ದರಿಂದ ಕುಮಾರಸ್ವಾಮಿ ಪಾಪ ವಯಸ್ಸಾಯಿತು, ಸೆಂಟ್ರಲಲ್ಲಿ ನೆಮ್ಮದಿಯಾಗಿ ಸೇಫ್ ಆಗಿದ್ದಾರೆ. ಅವ್ರ ತಂದೆಗೂ ಮೈ ಹುಷಾರಿಲ್ಲ, ಅವ್ರಿಗೂ ಏಜ್ ಆಗಿದೆ. ಬೇಡ, ಮಗ ಬೆಳೆಸ್ಕೊಂಬರ್ತಾ ಇದ್ದಾನೆ, ಫಸ್ಟು ಒಳ್ಳೆ ಕೆಲಸ ಮಾಡಲಿ, ಮುಂದಕ್ಕೆ ಬರಲಿ, ಬೇಡ ಅನ್ನಲಿಲ್ಲ. ಪ್ರಾದೇಶಿಕ ಪಕ್ಷ ಬೇಕೇ ಬೇಕು ನಮಗೆ. ಬಟ್ ಇವಾಗಿನ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಡಿ ಕೆ ಶಿವಕುಮಾರ್ ಬಿಟ್ಟರೆ ಬೇರೆ ದಾರಿ ಇಲ್ಲ ಇಲ್ಲಿ. ಯಾಕಂದರೆ ಇವ್ರು ಯಾರು ದಲಿತರು ಕೊಡಲ್ಲ ಸೀಟು. ಪರಮಶಿವಯ್ಯನಿಗೂ ಕೊಡಲ್ಲ, ಮಲ್ಲಿಕಾರ್ಜುನಿಗೂ ಕೊಡಲ್ಲ. ಅವನೊಬ್ಬ ಹುಚ್ಚ, ಅವ್ರ ಮಗ ಮಲ್ಲಿಕಾರ್ಜುನ್ ಮಗ ಖರ್ಗೆ. ಅವನಿಗೂ ರಾಹುಲ್ ಗಾಂಧಿಗೇನು ವ್ಯತ್ಯಾಸನೇ ಇಲ್ಲ, ಪ್ರಿಯಾಂಕ ಖರ್ಗೆ. ಆದ್ದರಿಂದ ಇವರೆಲ್ಲ ಬರೋ ಚಾನ್ಸಸ್ ಇಲ್ಲ. ಕಾಂಗ್ರೆಸ್ಸಿಂದ ಬರಬೇಕಾದ್ರೆ ಡಿ ಕೆ, ಸಿದ್ದರಾಮಯ್ಯ ಇಲ್ಲ ಅಂದರೆ. ಆದರೆ ಅಲ್ಲೇನು ನಡೀತಾ ಇದೆ ಒಳಗಡೆ ಗೊತ್ತಾಗ್ತಾ ಇಲ್ಲ. ನೋಡೋಣ, ಡೆಲ್ಲಿಗೆ ಹೋಗ್ತಾರೆ ಬರ್ತಾರೆ, ಏನಾಗುತ್ತೆ ಅಂತ ನಾವು ಅಷ್ಟೇ ಆಸೆ ಪಡೋದು. ಡಿ ಕೆ ಶಿವಕುಮಾರ್ಗೆ ನಾನು ಇದರಿಂದ ಹೇಳ್ತೀನಿ, ನನ್ನ ನೀನು ನೋಡ್ತಿದ್ರೆ ನಾಗರಾಜ್ ಮಾತಾಡ್ತಿರೋದು 6ನೇ ಬ್ಲಾಕು ರಾಜಾಜಿನಗರ, ನೀನು ಆಗಲೇಬೇಕು. ಆದರೆ ಬಂದ ಮೇಲೆ ಕರ್ನಾಟಕಕ್ಕೆ, ದೇಶಕ್ಕೆ ಒಳ್ಳೇದು ಮಾಡೋ ಒಂದು ಉದ್ದೇಶ ಇಟ್ಕೊಂಡ್ರೆ ಮಾತ್ರ ನಿಮಗೆ ಆಗಬೇಕು. ಇಲ್ಲದೇ ಇದ್ದರೆ ನೀನು ರಾಜಕೀಯಕ್ಕೆ ಬರಬಾರ್ದು. ಮಾಡಿರೋದು ಸಾಕು, ನೆಮ್ಮದಿಯಾಗಿ ಆರಾಮಾಗಿ ಜೀವನ ಮಾಡೋ. ನಾವೆಲ್ಲ ನಿನ್ನ ಸಪೋರ್ಟರ್ಸ್ ಇದ್ದೀವಿ, ಸ್ನೇಹಿತರಾಗಿದ್ದೀವಿ. ನಾಗರಾಜು ಅಂತೇಳಿ. ಸರ್, ಎಚ್ ಡಿ ಕುಮಾರಸ್ವಾಮಿ ಅವರು ಬಂದರೆ ಚೆನ್ನಾಗಿರುತ್ತೆ ಅಂತ. ಮುಂಚೆ ಎಲ್ಲ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಸರ್. ಈಗೇನು ನಡೀತಾ ಇಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯ ಅದು. ಕುಮಾರಣ್ಣ ಬಂತು ಅಂತಂದ್ರೆ ಒಂದು ಸ್ವಲ್ಪ ಮುಂದಕ್ಕೆ ಉಪಯೋಗ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದೀವಿ. ಮಾಡಿದ್ದಾರೆ ಸರ್, ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಈ ಫ್ರೀ ಎಲ್ಲ ಯಾರು ಕೇಳಿದರು ಸರ್? ಯಾರೂ ಕೇಳಲಿಲ್ಲ. ಇವರು ಇಷ್ಟದ ಪ್ರಕಾರ ಮಾಡಿಬಿಟ್ಟು ಇವಾಗ ಎಲ್ಲದಕ್ಕೂ ಜಾಸ್ತಿ ಮಾಡ್ಕೊಂಡೇ ಹೋದ್ರು ಹೊರತು ಯಾವುದಕ್ಕೂ ಬಡಬಗ್ಗರಿಗೆ ನೋಡಿ, ಇವಾಗ ನಮ್ಮ ಆಟೋದವ್ರಿಗೆ ಏನೂ ಪ್ರಯೋಜನ ಇಲ್ಲ. ಅದೇ ಕುಮಾರಣ್ಣ ಇದ್ದಾಗ ಎಲ್ಲರಿಗೂ ಮಾಡೋರು. ಏನು ಮಾಡ್ತೀರಾ ಅದಕ್ಕೆ? ಯಾರು ಬಂದರೂ ಒಳ್ಳೇದು ಮಾಡಲಿ ಸರ್, ಅಷ್ಟೇ ಕೇಳೋದು. ಬಂದವ್ರಿಗೆ ಒಳ್ಳೇದು ಮಾಡಲಿ. ಹೌದೌದು.
ಹೆಸರು ಸರ್? ಸಂದೀಪ್ ಅಂತ. ಕಾಂಗ್ರೆಸ್ಸಲ್ಲಿ ಫೈಟಿಂಗ್ ಆಗುತ್ತೆ, ಯಾರು ಬರ್ತಾರೋ ಕೇಳಿಲ್ಲ. ಇವರು ಯಾರು ಬಿಟ್ಟು ಬಿ ಜೆ ಪಿ ಬರೋದು ಗ್ಯಾರಂಟಿ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ಇವರು ಫೈಟಿಂಗ್ ಮಾಡ್ತಾಯಿದೆ. ಅವರು ಇದು ಯಡಿಯೂರಪ್ಪ ಬಂದರೆ ಏನು ಸಂದೇಹ ಏನೂ ಇಲ್ಲ. ಏಜ್ ಆಯಿತು. ಬಿ ಜೆ ಪಿನಲ್ಲೇ ಯಾರೋ ಬರೋದು, ಅವರೇ ಬರೋದು, ಬೇರೆ ಅವರು ಬರ್ತಾರೆ. ಅಯ್ಯೋ ಕುಮಾರಸ್ವಾಮಿ ಅಂದರೆ ಅವರು ಕಮ್ಮಿ ಇದೆ, ಪಾರ್ಟಿನಲ್ಲಿ ಕಮ್ಮಿ ಇದೆ, ಬಿ ಜೆ ಪಿನಲ್ಲಿ ಜಾಸ್ತಿ ಇದೆ, ತುಂಬ ಇದೆ. ಅದಕ್ಕೋಸ್ಕರ ನಾವು ಹೇಳೋದು ಅಷ್ಟೇ. ಕುಮಾರಸ್ವಾಮಿ ಚೆನ್ನಾಗಿ ಮಾಡ್ತಾರೋ, ಅವರು ಮಾಡ್ತಾರೋ, ಇಲ್ಲಾಂದರೆ ಅವನಿಗೆ ಇದು ಪಾರ್ಟಿ ಜಾಸ್ತಿ ಇಲ್ಲ. ಅದಕ್ಕೋಸ್ಕರ ಅವನು ಬಿಟ್ಟು ಬಿ ಜೆ ಪಿ ಬರ್ಬೋದು ಅಂತ ನಾವು ಸೂಚನೆ ಇದೆ. ಬರ್ಬೋದು ಅಂತ ಸೂಚನೆ. ಯಾರು ಅವಕ್ಕೆ ಯಾರು ಬರ್ತಾರೋ ಏನು. ಈಗ 2 ವರ್ಷ ಇದೆನಾ? 2 ವರ್ಷ ಇದೆ, ಯಾರೋ ಅವ್ರು ಬರ್ತಾರೆ. ನಮ್ಮ ಹೆಸರು ಶ್ರೀರಾಮುಲು. ನಮಗೆ ಬಿ ಜೆ ಪಿ ಬರ್ಬೇಕು ಸರ್, ಬಿ ಜೆ ಪಿ ಬರಬೇಕು ಸರ್. ನಮ್ಮ ಬಿ ಜೆ ಪಿ ಅಂದರೆ ಕುಮಾರಸ್ವಾಮಿ ಅವ್ರಿಗೆ ಇದು ಮಾಡಿದಾರಲ್ಲ, ಬಿ ಜೆ ಪಿಯಲ್ಲಿ ಬಂದಿದ್ದಾರೆ, ನಮಗೆ ಅವರೇ ಆಗಬೇಕು. ರೈತರಿಗೆ ಅಂದರೆ ಅವರೇ ಒಂದು ಇದು ಮಾಡ್ತಾರೆ. ಕುಮಾರಸ್ವಾಮಿ ಅವ್ರು ಬಂದರೆ ರೈತರಿಗೆ ಏನಾದರೂ ಸಾಲ ಮನ್ನಾ ಆಗಲಿ ಈ ಥರ ಏನೋ ಮಾಡ್ತಾರೆ. ಮೈತ್ರಿ ಆಗಿದೆ, ಮೈತ್ರಿ ಸರ್ಕಾರ ಆಗಿದೆಯಲ್ಲ. ಇವಾಗ ಏನಂದರೆ ಪಕ್ಷದಿಂದ ಬಂದರೆ ಅವ್ರಿಗೆ ನಾವು ಸೀಟ್ ಕೊಡ್ಬೋದು ಅಂತ ನಮಗೆ. ಹೌದು ಸರ್. ಸರ್ ನಮಗೆ ಏನಂದರೆ ಅವರು ಮುಂಚೆಯಿಂದ ಇದು ಮಾಡಿದ್ದಾರೆ ಅಂತ. ನಮ್ಮ ಹೆಸರು ಅಯ್ಯಳಪ್ಪ ಅಂತ ಸರ್. ಈಗ ಪ್ರಾದೇಶಿಕ ಪಕ್ಷ ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ಕಡೆಯಿಂದ ಬಿ ಜೆ ಪಿ ಮೈತ್ರಿ ಇಲ್ದಲೆ ಅವರೇ ಇಂಡಿಪೆಂಡೆಂಟಾಗಿ ಓನಾಗಿ ಇದು ಮಾಡಿದ್ರೆ, ಈಗೇನು ಎಲೆಕ್ಷನ್ ಆಯಿತು ಬೇರೆ ರಾಜ್ಯಗಳಲ್ಲಿ, ಆ ರಿಸಲ್ಟ್ ನಮ್ಮ ಜೆ ಡಿ ಎಸ್ಸಿಗೆ ಬರುತ್ತೆ. ಟ್ರೈ ಮಾಡಬೇಕಷ್ಟೇ. ಅವ್ರು ಈಚೆ ಬರಬೇಕು. ಅವರು ಈಚೆ ಬಂದು ಇಂಡಿವಿಜುವಲಾಗಿ ಅವ್ರ ಪಕ್ಷನ ಅವ್ರು ಕಟ್ಕೊಂಡ್ರೆ ಖಂಡಿತ ಜೆ ಡಿ ಎಸ್ ಬರುತ್ತೆ. ಇಲ್ಲಿ ಅಂದರೆ ಲೀಡಿಂಗ್ ಬರುತ್ತೆ. ನೋಡಬೇಕು, ಅವ್ರು ಟ್ರೈ ಮಾಡಬೇಕು. ಇದೊಂದು ಅವ್ರ ಕಿವಿಗೆ ಹೋಗ್ಬೇಕು. ಕಿವಿಗೆ ಹೋದರೆ ಬೇರೆ ರಾಜ್ಯದಲ್ಲಿ ಏನಾಯ್ತು ನೋಡಿ, ಇವಾಗ ಆ ರಿಸಲ್ಟ್ ಇಲ್ಲಿ ಕೊಡ್ತಾರೆ ಕರ್ನಾಟಕ ಜನ. ಕುಮಾರಸ್ವಾಮಿ ಮೇಲೆ ಅಭಿಮಾನ ಐತೆ. ಮೈತ್ರಿ ಹೋಗ್ಬಾರ್ದು ಸರ್, ಇಂಡಿಪೆಂಡೆಂಟಾಗಿ ಮಾಡಲಿ. ಆಮೇಲೆ ಬೇಕಾದ್ರೆ ಯಾರು ಬೇಕಾದ್ರೂ ಅವ್ರ ಜೊತೆ ಸೇರಿಕೊಳ್ಳಿ, ಅದು ಬೇರೆ ವಿಚಾರ. ನೋಡಿ ಮಾಡಬೇಕಷ್ಟೇ. ಅವ್ರ ಮೇಲೆ ಡಿಪೆಂಡ್ ಇದೆ ಇವಾಗ ನಮ್ಮ ಕರ್ನಾಟಕ. ಸರ್ ಅವರೆಲ್ಲ ಮಾಡ್ತಾಯಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದ್ರೂ ಸ್ವಲ್ಪ ಈಗ ನೋಡಿ, ನಮ್ಮದು ಬೈಕ್ ಟ್ಯಾಕ್ಸಿ ಎಲ್ಲ ನಿಲ್ಲಿಸಿದ್ರೆ ನಾವುಗಳು ಬದುಕೋಬೋದು. ಅವರು ಏನು ಮಾಡ್ತಾಯಿಲ್ಲ ಅದ್ರ ಬಗ್ಗೆ. ರಾಮಲಿಂಗಾರೆಡ್ಡಿ ಅವರು ಭರವಸೆ ಕೊಟ್ಟಿದ್ದಾರೆ, ಅದೊಂಚೂರು ಬೇಗ ಮಾಡಿಕೊಟ್ರೆ ನಮ್ಮ ಆಟೋದವ್ರಿಗೆಲ್ಲ ಅನುಕೂಲ ಆಗುತ್ತೆ ಸರ್. 2028 ಅಜೆಂಡಾ ಅಂದರೆ ಈಗ ಅವ್ರದ್ದು ಭಿನ್ನಾಭಿಪ್ರಾಯಗಳು ಇರ್ತವೆ ಎಲ್ಲ ಪಕ್ಷಗಳಲ್ಲೂ. ಪಕ್ಷ ಭೇದ ಮರೆತು ಈಗ ಕುಮಾರಸ್ವಾಮಿ ಅವ್ರು ಮನಸ್ಸು ಮಾಡಿದ್ರೆ ಕರ್ನಾಟಕದಲ್ಲಿ ಏನೋ ಒಂದು ಟ್ರೈ ಮಾಡ್ಬೋದು. ಇದೇ ಲಾಸ್ಟ್ ಅವ್ರ ಚಾನ್ಸ್. ಈಗ ಅವ್ರ ಮಗ ಅವರೆಲ್ಲ ನಿಂತ್ಕೊಂಡು ಏನೋ ಒಂದು ಮಾಡಿದ್ರೆ ಸ್ವಲ್ಪ ಈಗ ಹೋದ ಸಲ ಎಲೆಕ್ಷನ್ಗಿಂತ ಈ ಸಲ ಜಾಸ್ತಿ ಸೀಟ್ ಹೊಡೆಯೋ ಅವಕಾಶ ಸಿಗುತ್ತೆ ಅವ್ರಿಗೆ. ಅದು ಈಗಲೇ ಬರಬೇಕು. ಅವರು ಈಗಲೇ ಬಂದು ಒಂದೇನೋ ಒಂದು ಸಮಾವೇಶ ಮಾಡಿ ಅಲ್ಲಿ ಹೇಳಿಕೆ ಕೊಟ್ಟು ಪಕ್ಷ ಈಗ ಹೆಂಗೆ ಪ್ರಾದೇಶಿಕ ಪಕ್ಷನ ಈಗ ಸಂಘಟನೆ ಮಾಡ್ತಾವ್ರು ಅವ್ರ ಮಗನ ಕಡೆಯಿಂದ ಕಂಟಿನ್ಯೂ ಮಾಡಿದ್ರೆ ಖಂಡಿತ ಆಗುತ್ತೆ. 100% ಇದೆ. ಮಂಜುನಾಥ್ ಸರ್, ಬಹುಮತ ಜನದ ಮೇಲೆ ಡಿಪೆಂಡ್ ಆಗಿರ್ತದಿಲ್ಲ. ಹಾಂ, ಈಗ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಒಂದಾಗಿದ್ದರೆ 100% ಬಿ ಜೆ ಪಿ ಅಲಿಯನ್ಸ್ ಒಂದೇ ಬರ್ತದೆ. ಇಲ್ಲ ಅವೇನೋ ಡಿವೈಡ್ ಆಯಿತು ಅಂದರೆ ಬರಲ್ಲ, ಇವು ಕಾಂಗ್ರೆಸ್ ಬರುತ್ತೆ. ಅರ್ಥ ಆಯ್ತಾ? ಇನ್ನೊಂದು ಏನಪ್ಪ ಸಮಸ್ಯೆ ಆಗುತ್ತೆ ಅಂದರೆ ಕಾಂಗ್ರೆಸ್ಸು ಈ ಥರ ಇವೆರಡಾದರೆ ಕಾಂಗ್ರೆಸ್ ಧೂಳಿಪಟ ಆಗೋದು ಸತ್ಯ ಇಲ್ಲ ಅಂತಲ್ಲ, ಬಟ್ ಹಿನ್ನಡೆ ಆಗುತ್ತೆ ಕಾಂಗ್ರೆಸ್ಗೆ. ಇವೆಲ್ಲ ಇದಾದರೆ ಎರಡು ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ಸು ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡು ಕಾಂಗ್ರೆಸ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಸಮ್ಮಿಶ್ರ ಮಾಡ್ಕೊಂಡು ಹೋಗ್ತವೆ, ಅವು ಆಗುತ್ತೆ. ಅದು ಬಿಟ್ಟರೆ ಇನ್ನೇನು ಆಗಲ್ಲ. ಅಲ್ಲಾಂದರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋವಂಥ ಸತ್ಯ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಯ್ತಾರೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಒಪ್ಪಿದೆ. ಇನ್ನೇನು ಅಲ್ಲಿ ಅದರಲ್ಲಿ ಯಾರೂ ಇಲ್ಲ.
ಇದ್ರೆ ಬಿ ಜೆ ಪಿಲಿ ವಿಜಯೇಂದ್ರ ಮಾಡೋಕ್ಕೆ ಇದಿಲ್ಲ. ಬಿ ಜೆ ಪಿ ಅಧ್ಯಕ್ಷರು ಮಾಡಿರ್ಬೋದು, ಆದರೂ ಬಿ ಜೆ ಪಿ ಅವ್ನಿಗೆ ಇದಿದೆ. ಯಾಕೆಂದರೆ ವಿಜೇಂದ್ರ ಯಾಕೆ ಮಾಡಲ್ಲ, ಅನುಭವ ತುಂಬ ಕಮ್ಮಿ ಆಗುತ್ತೆ ಮುಖ್ಯಮಂತ್ರಿ ಸೀಟಲ್ಲಿ. ಅದೇ ಮೋದಿ ಅದೇ ಕೆಲಸ ಮಾಡಿರೋದು ಸೆಂಟ್ರಲಲ್ಲಿ ಮೋದಿಯವರು ಏನು ಮಾಡಿದ್ದಾರೆ ಗೊತ್ತಾ? ಯಾರು ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಮುಖ್ಯಮಂತ್ರಿಗಳಾಗಿ ಕೆಳಗೆ ಇಳಿದಿದ್ದಾರೋ ಅವ್ರನ್ನ ಕ್ಯಾಬಿನೆಟ್ ಸಚಿವರು ಮಾಡ್ಕೊಂಡವ್ರೆ. ಎಲ್ಲಿ? ಸೆಂಟ್ರಲಲ್ಲಿ. ಅದೇ ರೀತಿ ಸ್ಟೇಟಲ್ಲಿ ಅದೇ ರೀತಿ ಮಾಡೋದು. ಬೇಕಾದ್ರೆ ಚಾಲೆಂಜ್ ಮಾಡಿ ನೋಡಿ, ಬೇಕಾದ್ರೆ ಹೇಳ್ತೀನಿ ನಾನು. ಒಬ್ಬ ಆಟೋ ಡ್ರೈವರಾಗಿ ಹೇಳ್ತಾ ಇದ್ದೀನಿ. ಮೋದಿ ನೋಡಿ 2 ಸಲ ಮುಖ್ಯಮಂತ್ರಿ ಆಗಿರೋ ಕುಮಾರಸ್ವಾಮಿ ಕ್ಯಾಬಿನೆಟ್ ಸಚಿವರು ಮಾಡಿದರು. ಆಯ್ತಾ? ಇವರು ಚಂದ್ರಬಾಬು ನಾಯ್ಡು ಅವರು ಎಷ್ಟೋ ಸಲ ಮುಖ್ಯಮಂತ್ರಿ ಆಗ್ಯಾರ, ಅವ್ರನ್ನ ಸರ್ಕಾರ ತೊಗೊಂಡವ್ರೆ. ಹಂಗೆ ಯಾವುದೇ ಕಾರಣಕ್ಕೂ ಏನಾಗುತ್ತೆ ಅಂದರೆ ಮೋದಿಯವರು ಟ್ಯಾಲೆಂಟ್ ಚೆನ್ನಾಗಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವರೇನಪ್ಪ ಪ್ರತಿಯೊಂದು ರಾಜ್ಯದಲ್ಲೂ ಮುಖ್ಯಮಂತ್ರಿ ಯಾರು ಆಗವ್ರೆ ಅಂಥವ್ರನ್ನ ಕ್ಯಾಬಿನೆಟ್ ಸಚಿವರು ಮಾಡ್ಕೊಂಡವ್ರೆ, ಅನುಭವದ ಆಧಾರದ ಮೇಲೆ ಮಾಡ್ಕೊಂಡವ್ರೆ. ಈ ಸ್ಟೇಟಲ್ಲಿ ಇವರು ಏನಾದ್ರು ಬಿ ಜೆ ಪಿ JDS ಒಂದಾದರೆ ಮುಖ್ಯಮಂತ್ರಿ ಕುಮಾರಸ್ವಾಮಿನೇ ಆಗೋದು, ಮತ್ತೆ ಸಿದ್ದೇಗೌಡ ಅಂತ. ಯಾಕೆ ಅಂದರೆ ಇವಾಗೆಲ್ಲ ಆಡಳಿತ ನೋಡಿಬಿಟ್ಟಿದ್ದಾರೆ, ಅಪೋಸಿಷನ್ನು ನೋಡಿದ್ದಾರೆ, ಆಮೇಲೆ ರೂಲಿಂಗು ನೋಡಿದ್ದಾರೆ. ಬಟ್ ಈಗ ಯಾವುದು ಇಲ್ಲದೆ ಇರೋದು JDSಗೆ ಇವಾಗ ಒಂದು ಇದು ಬಂದಿದೆ ಸ್ಫೂರ್ತಿ, ಅವರೇ ಬರ್ಬೋದು. ಬಿಜೆಪಿ ಜೊತೆ ಮೈತ್ರಿ ಆಗಿದ್ದಾರೆ ಅವರು. ಹಾಂ, ಅದೇ ಅವರು ಮೈತ್ರಿ ಆಗುತ್ತೆ, ಮತ್ತೆ BJP ಜೊತೆ ಮೈತ್ರಿ ಆಗಿ JDS ಬರೋಕ್ಕೆ ಕಾಣುತ್ತೆ. ಆಲ್ರೆಡಿ ಮೈತ್ರಿ ಆಗಿದ್ದಾರೆ. ಹಾಂ, ಮೈತ್ರಿ ಆಗಿದ್ದು ಕೂಡ ಅವರು ಈಗ JDS ಕುಮಾರಸ್ವಾಮಿಗೆ ಚಾನ್ಸ್ ಕೊಡ್ತಾರ ಅಂತ CM ಆಗುತ್ತೆ. 100ಕ್ಕೆ 100 ಕುಮಾರಣ್ಣ ಯಾವತ್ತಿದ್ರೂ ಕುಮಾರಣ್ಣನೇ ಆಗುತ್ತೆ. 100ಕ್ಕೆ 100 ಚಾನ್ಸ್ ಇದೆ. ಹಾಗಾದ್ರೆ ಕಾಂಗ್ರೆಸ್ ಅವರು ಏನು ಮಾಡಿದ್ರು ಈಗ? ಕಾಂಗ್ರೆಸ್ ಅವರು ಮಾಡಿದ್ದಾರೆ, ಬಟ್ ಎಲ್ಲ ಈ ಗ್ಯಾರಂಟಿ ಸ್ಕೀಮಲ್ಲೆಲ್ಲ ಸ್ವಲ್ಪ ಇದಾಗಿ ಪ್ರಾಬ್ಲಮ್ ಆಗಿದೆ. ಹಂಗಾಗಿ JDS ಬರೋದು ಲಕ್ಷಣ ಇದೆ. ಗ್ಯಾರಂಟಿ ಇಲ್ಲ, 100ಕ್ಕೆ 100 ಕುಮಾರಣ್ಣ ಬರ್ತಾರೆ. ಈ ಗ್ಯಾರಂಟಿ ಬರ್ತಾರೆ. ಸುನಿಲ್ ಅಂತ ಸುಮಾರು ಇದ್ದಾರೆ, ಹೆಸರು ನಾನು ತಗೊಳ್ಳಲ್ಲ. ವಿಜೇಂದ್ರ ಅವರು ಇದ್ದಾರೆ ಬಿಡಿ, ಬಟ್ ಇನ್ನೂ ನಾಯಕರು ಇದ್ದಾರೆ. ಅವರಲ್ಲಿ ಹೈಕಮಾಂಡ್ಸ್ ಡಿಸಿಷನ್ ಫೈನಲ್ಲು. ಬಟ್ BJP ಬರಬೇಕು, BJP ಬಂದ್ರೇ ವಿಕಾಸ ಆಗೋದು. ಇದು ಫ್ರೀ ಕೊಟ್ಟು ಜನರಿಗೆ ಕೆಲಸ ಮಾಡ್ತಾ ಇಲ್ಲ, ಜನರು ಕೂತ್ಕೊಂಡು ತಿಂತಾ ಇದ್ದಾರೆ. JDS ಮೈತ್ರಿ ಆಗಿದ್ದಾರೆ. JDS ಕುಮಾರಸ್ವಾಮಿ ಒಳ್ಳೆ ಪರ್ಸನ್ನು, ಈಸ್ ದಿ ರೈಟ್ ಪರ್ಸನ್ ಫಾರ್ JDS. ಅವ್ರ ಫಾದರ್ ದೇವೇಗೌಡಜಿ ಇದ್ದರು, ಅವರು ಒಮ್ಮೆ PM ಆಗಿದ್ದರು, ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಇಲ್ಲಂತಿಲ್ಲ. ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ನಾನು ಎಲ್ಲರಿಗೂ ನನ್ನ ಅಭಿಪ್ರಾಯ ಹೇಳ್ತೀನಿ, ಪ್ಲೀಸ್ ವೋಟ್ ಫಾರ್ BJP ಆ್ಯಂಡ್ ಬ್ರಿಂಗ್ ಅ ಗುಡ್ ಸರ್ಕಾರ ಇನ್ ಕರ್ನಾಟಕ. ಇಂಪ್ರೂವ್ಮೆಂಟ್ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಬಾಕಿ ಸ್ಟೇಟ್ಸಲ್ಲಿ ನೀವು ನೋಡ್ತಾ ಇದ್ದೀರಿ BJP ಏನು ಮಾಡ್ತಾ ಇದ್ದಾರೆ. ಸೊ ದಟ್ಸ್ ಆಲ್. ಅಶೋಕ್ ಅವರಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.